ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿದ್ದ ದಯಾನಂದ್ಗೆ ಈಗ ಜಿಲ್ಲಾಧಿಕಾರಿಗಳು ಮತ್ತೊಂದು ನೋಟಿಸನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ. ಮೊನ್ನೆನೂ ವಿಚಾರಣೆಗೆ ಬರುವಂತೆ ಸೂಚಿಸಿದ್ರು. ಯಾಕೆಂದರೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೀತಾ ಇದೆ. ಅವ್ರ ಕೆಲಸ ಅದು ಅವ್ರು ಕೊಟ್ಟಿದ್ರು, ಹಾಗೆ ಆದರೆ ಅವರು ಗೈರಾಗಿದ್ದರು, ಮೊನ್ನೆ ಬಂದಿರಲಿಲ್ಲ. ಹಾಗಾಗಿ ಇವತ್ತು ವೈಯಕ್ತಿಕವಾಗಿ ದಯಾನಂದ್ ಹೆಸರಿಗೆ ನೋಟಿಸ್ ರವಾನೆಯಾಗಿದೆ. ಯಾಕೆಂದರೆ ಕಮಿಷನರ್ ಆಗಿದ್ದಂಥವರು ಅವರಿಗೆ ನೋಟಿಸನ್ನು ಸರ್ವ್ ಮಾಡಲಾಗಿತ್ತು. ಕೆಲವು ಸಂದರ್ಭಗಳಲ್ಲಿ ಅವರು ಔಟ್ ಆಫ್ ಸ್ಟೇಷನ್ ಇರಬಹುದು. ಹಾಗಾಗಿ ಈಗ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ದಯಾನಂದ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ಅವರು 3 ಗಂಟೆಗೆ ಅವರು ಫ್ರೀ ಇದ್ದರೆ ಹೋಗಬೇಕಾಗುತ್ತೆ. ಯಾಕೆಂದರೆ ಸರ್ಕಾರನೇ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ ಶಿಫಾರಸು ಮಾಡಿರೋದ್ರಿಂದ ಹೋಗಬೇಕಾಗತ್ತೆ. ಹೋಗಿ ಅವರ ವರ್ಷನ್ ಏನಿದೆ ಅದನ್ನು ಅವ್ರು ಹೇಳಬೇಕು. ಅವ್ರ ವರ್ಷನ್ನು ನಮ್ಮದೇನೂ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೋಬೇಕು. ಸರ್ಕಾರ ಎಲ್ಲವನ್ನೂ ಕೂಡ IPS ಅಧಿಕಾರಿಗಳ ಹೆಗಲಿಗೆ ಜವಾಬ್ದಾರಿಯನ್ನು ಹೊರಿಸ್ಬಿಟ್ಟು ತಾವು ಸೇಫ್ ಆಗಿಬಿಟ್ರು ಅಂತನೋ ಅಥವಾ ನಮ್ಮದೇ ತಪ್ಪು ಅಂತನೋ ಏನಾದರೂ ಒಂದು ಹೇಳಬೇಕಲ್ಲ ಅವರು. ಹಾಗಾಗಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರಾ, ಅವ್ರು ಅವೈಲಬಲ್ ಇದ್ದಾರಾ? ಒಂದು ವೇಳೆ ಇಲ್ಲ ಅಂತಂದರೆ ಅದನ್ನು ಗಮನಕ್ಕೆ ತರಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, 2ನೇ ಬಾರಿಗೆ ನೋಟಿಸ್ ಸರ್ವ್ ಆಗಿದೆ. ಹಾಗಾಗಿ ಇವತ್ತು ಹಾಜರಾಗ್ತಾರಾ? ಅವರ ವರ್ಷನ್ ಏನು ಅಂತ? ಅರವಿಂದ್, ಈಗ ಅದೇ ಕುತೂಹಲ ಇರುವಂತದ್ದು. ಅವರಿಗೆ ಕಳೆದ ಬಾರಿಯೂ ಕೂಡ ಗೈರಾಗಿದ್ರು ಅವರು ವಿಚಾರಣೆಗೆ. ಆದ್ರೆ ಇವತ್ತು ಮತ್ತೆ 3 ಗಂಟೆಗೆ ವೈಯಕ್ತಿಕವಾಗಿ ಅವರ ಹೆಸರಿಗೆ ಅಗೈನ್ ನೋಟಿಸ್ ಸರ್ವ್ ಆಗಿದೆ. ನೀವು ಖುದ್ದು ವಿಚಾರಣೆಗೆ ಹಾಜರಾಗಬೇಕು, ಕಾಲ್ ತುಳಿತದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಆಗ ಕಮಿಷನರ್ ಆಗಿದ್ದವರು ದಯಾನಂದ್ ಅವರು. ಹಾಗಾಗಿ ಅವರ ಮಾಹಿತಿ ಏನಿದೆ, ಅವ್ರು ಕೊಡುವಂತಹ ವಿವರ ಏನಿದೆ, ಅದು DC ಅವರ ವರದಿ ಸಲ್ಲಿಕೆಗೆ ದೊಡ್ಡ ಮಟ್ಟದ ತಿರುವನ್ನ ಕೂಡ ಪಡ್ಕೋಬಹುದು. ಅವರ ಸಾಕ್ಷಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಮೊನ್ನೆ ಕೂಡ ಅವ್ರು ಗೈರಾಗಿದ್ರು, ಬೇರೆ ಕಾರಣವನ್ನ ಕೊಟ್ಟು. ಹಾಗಾಗಿ ಇವತ್ತು ಮತ್ತೆ ಅಗೇನ್ 3 ಗಂಟೆಗಿದೆ. ಸೊ ಹಾಗಾಗಿ ಇವತ್ತಿನ ವಿಚಾರಣೆಗೆ ಏನಾಗುತ್ತೆ, ಅವರು ಹಾಜರಾಗ್ತಾರಾ ಇಲ್ವಾ ಅನ್ನುವಂಥದ್ದು ನೋಡ್ಬೇಕು. ಅದರ ಜೊತೆಗೆ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಕೂಡ ಇವತ್ತಿನ ವಿಚಾರಣೆಯಲ್ಲಿ ಹಾಜರಾಗಲಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮತ್ತು ಅದು ನೀವು ಎಷ್ಟು ದಿನ ಅಂತ ಪೋಸ್ಟ್ಪೋನ್ ಮಾಡ್ತೀರಾ? ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ ಆ್ಯಕ್ಚುಲಿ ಸರ್ಕಾರ ಕೊಟ್ಟಿದ್ದ ಗಡುವೆ 15 ದಿವಸ. ರಿಪೋರ್ಟ್ ಕೊಡಬೇಕಾಗಿತ್ತು, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ರಿಪೋರ್ಟು. ಟೈಮ್ ಆಗ್ತಾ ಇದೆ. ಇಮಿಡಿಯೇಟಾಗಿ ಅವರು ವಿಚಾರಣೆಗೆ ಹಾಜರಾಗಬೇಕು.